ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಾವು ವಿಡಿಯೋದಲ್ಲಿ ಉಪವಾಸದ ಬಗ್ಗೆ ಸ್ವಲ್ಪ ಚಿಕ್ಕ ಪರಿಚಯವನ್ನು ಮಾಡಿಕೊಳ್ಳೋಣ. ಅಂದರೆ ನಾವು ಉಪವಾಸ ಮಾಡಿದಷ್ಟು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನಸ್ಸಿಗೂ ನಮ್ಮ ಹಿಡಿತಕ್ಕೆ ಬರ್ತದೆ. ಹಾಗೆ ಉಪವಾಸವನ್ನು ನಾವು ಮಾಡುವುದು ದೇವರಿಗೂ ಪ್ರೀತಿ ಇರ್ತದೆ. ಉಪವಾಸ ಮಾಡಿದಲ್ಲಿ ನಾವು ಉಪವಾಸ ಅಂತೇಳಿ ಬೆಳಿಗ್ಗೆದ್ದು ಉಪ್ಪಿಟ್ಟು ತಿನ್ನುವುದು ಅಥವಾ ಹೆಸರು ಬೇಯಿಸಿ ತಿನ್ನುವುದು, ಅವಲಕ್ಕಿ ತಿನ್ನುವುದು ಅದೆಲ್ಲ ಉಪವಾಸ ಅಲ್ಲ. ಅಂದರೆ ಅದೊಂದು ಹೆಸರಿಗಷ್ಟೇ ಉಪವಾಸ ಅಂತೇಳಿದರೆ ಏನು ತಿನ್ನಲಿಕ್ಕಿಲ್ಲ. ನಾವು ಏನು ತಿಂದರೂ ಅದು ಅನ್ನದಷ್ಟೇ ಅದಕ್ಕೆ ಶಕ್ತಿ ಇರ್ತದೆ. ಅದಕ್ಕೋಸ್ಕರ ಉಪವಾಸವನ್ನು ನಾವು ಆದಷ್ಟು ಏನು ತಿನ್ನದೆ ಮಾಡಬೇಕು. ಉಪವಾಸದಲ್ಲಿ 3 ವಿಧ ಇದೆ. ಅಂದರೆ ಕೆಲವರೆಲ್ಲ ತಿಂದು ಮಧ್ಯಮ ಉಪವಾಸ ಅಂತ, ಅಂದರೆ ಬೆಳಿಗ್ಗೆ ತಿನ್ನುವುದು ಮತ್ತು 4 ಗಂಟೆಗೆ ತಿನ್ನುವುದು, ಅದು ಮಧ್ಯಮ ಉಪವಾಸ. ಕೆಲವರಿಗೆ ಅದು ಬೇಕಾಗ್ತದೆ. ಮತ್ತು ನೀರು ಮಾತ್ರ ಕುಡಿದು ಉಪವಾಸ ಮಾಡೋದು, ಅದೊಂದು ಕ್ರಮ. ಮತ್ತೊಂದು ನಾವು ನಿರ್ಜಲ ಉಪವಾಸ, ಅಂದರೆ ನೀರು ಏನು ಕುಡಿಲಿಕ್ಕಿಲ್ಲ. ಈಗ ಇವತ್ತು ರಾತ್ರಿ ತಿಂದರೆ ನಾಳೆ ಬೆಳಿಗ್ಗಿಂದ ರಾತ್ರಿ ತನಕ ಏನು ತಿನ್ನಲಿಕ್ಕಿಲ್ಲ, ಅಂದರೆ ಅದೊಂದು ಉಪವಾಸ. ಈ ಉಪವಾಸ ನಮಗೆ, ನೀವು ಎಲ್ಲಾದರೂ ಡಾಕ್ಟ್ರ್ ಹತ್ರ ಕೇಳಿ ಉಪವಾಸ ಮಾಡಿದರೆ ಒಳ್ಳೆಯದಂತ ಹೇಳ್ತಾರೆ. ಅದೊಂದು ಕ್ಯಾನ್ಸರಿಗೂ ಒಳ್ಳೆಯದಾಗ್ತದೆ. ಅಂದರೆ ನಮ್ಮ ಕೆಟ್ಟ ಕ್ರಿಮಿಕೀಟಗಳನ್ನು ಹೊಟ್ಟೆಯಲ್ಲಿ ಅದು ಇನ್ನೊಂದು ನಮ್ಮ ಹಾರ್ಮೋನ್ ತಿಂತದೆ. ಹಾಗೆ ನಮಗೆ ಈ ಕೆಲವೆಲ್ಲ ಆರೋಗ್ಯ ವೃದ್ಧಿ ಆಗ್ತದೆ ಉಪವಾಸ ಮಾಡಿದರೆ. ಉಪವಾಸ ತುಂಬ ಒಳ್ಳೆಯದು. ಎಲ್ಲರೂ ತಿಂಗಳಿಗೆ 1 ಸಲ ಮಾಡ್ಬೋದು. ಈ ಸಲ ವೈಕುಂಠ ಏಕಾದಶಿ, ಅದು ಧನುರ್ಮಾಸದಲ್ಲಿ ಬರ್ತದೆ, ಅದು ಕಳೆದೋಯ್ತು, ಇನ್ನು ನೆಕ್ಸ್ಟ್ ಬರ್ತದೆ ಈಗ. ಅದಕ್ಕೆ ನಿಮಗೆ ಉಪವಾಸ ಮಾಡ್ಬೋದು. ಏಕಾದಶಿ ದಿವಸ ಮಾಡಿದರೆ ಭಾರಿ ಒಳ್ಳೆಯದು. ಅಂದರೆ ನಿಮಗೆ ಫಿಕ್ಸ್ ಆಗಿರ್ತದೆ, ಅಂದರೆ ಇಂಥ ದಿವಸ ಮಾಡಬೇಕು ಅಂತೇಳಿ. ಅದಕ್ಕೆ ನೀವು ಆ ದಿವಸನೇ ಮಾಡಿದರೆ ಒಳ್ಳೆಯದು. ಏಕಾದಶಿ ದಿವಸ ಮಾಡಿ. ನಿಮಗೆ ಈಗ ಏಕಾದಶಿ ಕಳೆದೋಯ್ತಲ್ಲ, ಅದರಲ್ಲಿ ಮಾಡಬೇಕಿತ್ತು ಧನುರ್ಮಾಸದಲ್ಲಿ. ಅಂದರೆ ಅದು ಶ್ರೀಮನ್ನಾರಾಯಣ ದೇವರಿಗೆ ನಾವು ಉಪವಾಸ ಮಾಡಿದಾಗೆ. ಅಂದರೆ ಅವತ್ತು ನಮಗೆ ನಮ್ಮ ಮೈಗೆ ಬಿಸಿಲೆಲ್ಲ ಬಿದ್ದರೆ ತುಂಬ ಒಳ್ಳೆಯದು ಅವತ್ತು. ಅಂದರೆ ಅದು ಮಿಲ್ಕಿ ವೇ ಅಂತ ಎಲ್ಲ ಉಂಟು, ಅದರ ಬಗ್ಗೆ ಎಲ್ಲ ಇದು ನಾನು ಹೇಳೋದು ವೈಜ್ಞಾನಿಕವಾಗಿ ಸತ್ಯವಾಗಿದ್ದು. ಅಂದರೆ ನನಗೆ ಮೂಢನಂಬಿಕೆಯಿಂದ ಅದು ಬೇರೆ ರೀತಿ. ಅಂದರೆ ಮೂಢನಂಬಿಕೆಯಿಂದ ಅಂದರೆ ನಾವು ಸಜ್ಜಿಗೆ ತಿನ್ನೋದು ಮತ್ತು ಹೆಸರು ಎಲ್ಲ ಬೇಯಿಸಿ ತಿನ್ನೋದು, ಅದೆಲ್ಲ ಮೂಢನಂಬಿಕೆ ಸೇರ್ತದೆ. ವೈಜ್ಞಾನಿಕವಾಗಿ ಅಂದರೆ ಏನು ತಿನ್ನಲಿಕ್ಕಿಲ್ಲ, ಹಾಗೆ ಉಪವಾಸ ಮಾಡ್ಬೋದು. ಈಗ ಸಕ್ಕರೆ ಕಾಯಿಲೆಯವರಿಗೆ ತುಂಬ ಒಳ್ಳೆಯದು ಉಪವಾಸ ಮಾಡಿದರೆ. ಕೆಲವರಿಗೆ ತಿನ್ನದಿದ್ದರೆ ಸಕ್ಕರೆ ಇದು ಮಾತ್ರೆ ತೆಗೊಳ್ಳೋದೆಲ್ಲ ತಿನ್ನದೆ, ಅವತ್ತು ಉಪವಾಸ ಮಾಡುವಾಗ ನೀವು ಮಾತ್ರೆ ತೆಗೊಳ್ಳದೆ ಬಿಟ್ಟರೆ ಆಯಿತು ಅಷ್ಟೇ. ನಿಮ್ಮ ಶುಗರ್ ಲೆವೆಲ್ ನೋಡಿ ಮತ್ತು ಚೆಕ್ ಮಾಡಿ ಎಷ್ಟು ಕಡಿಮೆ ಬರ್ತದೆ ಅಂತ. ಏನಾಗೋದಿಲ್ಲ ಆರೋಗ್ಯಕ್ಕೆ. ನೀವು ಮಾತ್ರೆ ಬೆಳಿಗ್ಗೆ ತೆಗೊಳ್ಬಾರ್ದು, ಫುಡ್ ಏನು ತೆಗೊಳ್ಬಾರ್ದು ಅಷ್ಟೇ. ನೀವು ಅಷ್ಟು ಮಾಡಿದರೆ ಸಾಕು, ನಿಮ್ಮ ಆರೋಗ್ಯ ತುಂಬ ತುಂಬ ಒಳ್ಳೆಯದಾಗ್ತದೆ. ಇವತ್ತು ನಾನು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಇನ್ನು ಮುಂದಿನ ಸಲ ನಿಮಗೆ ಈ ಉಪವಾಸವಾಗಿ ವಿವರವಾಗಿ ತಿಳಿಸ್ತೇನೆ. ಧನ್ಯವಾದಗಳು. ನನ್ನ ಈ ಚಾನಲ್ಗೆ ಸಂಚಾರ ಕ್ರಿಯೇಷನ್ಸ್, ಅದಕ್ಕೆ ಸಬ್ಸ್ಕ್ರೈಬ್ ಎಲ್ಲರೂ ಮಾಡುವುದನ್ನು ಮರಿಬೇಡಿ. ಬೆಲ್ ಐಕಾನನ್ನು ಒತ್ತಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ.